ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಮಗ ಸಾಯಕ್ಕೆ ಹೋಗ್ತಿದ್ದಾನಪ್ಪ, ಯಾರಾದರೂ ಕಾಪಾಡಿ ಕಾಪಾಡಿ. ಏನಪ್ಪ ವಾಸು, ತುಂಬ ಜನ ಅಪ್ಲಿಕೇಶನ್ ಹಾಕ್ತಿದ್ದಾರೆ, ನೀನೇನು ರೆಸ್ಪಾನ್ಸ್ ಮಾಡ್ತಿಲ್ಲ. ಒಂದು 10 ಲಕ್ಷ ಸೆಟ್ಲ್ ಮಾಡ್ಬಿಡು. ನಿನ್ನ ಕೈಯಲ್ಲಿ ಕೆಲಸ, ಜೇಬಲ್ಲಿ ಕಾಸು ತುಂಬಿ ತುಳುಕ್ತಾ ಇರುತ್ತೆ. ಬಡತನ, ನಿರುದ್ಯೋಗ, ಈ ಮೂರೇ ನಮ್ಮ ಶತ್ರುಗಳು. ದಿನ ಎಲ್ಲ ದುಡಿದ್ರು ಹೊಟ್ಟೆ ತುಂಬಲ್ಲ, ಬಡತನ ನೀಗೋಲ್ಲ, ಎಷ್ಟು ಓದಿದ್ರು ಕೆಲಸ ಸಿಕ್ಕೋಲ್ಲ. ಇವತ್ತು BA BCom MAಗಳನ್ನು ಓದಿರೋ ಹುಡುಗರುಗಳು ಅದೆಷ್ಟು ಜನ ಕೆಲಸ ಇಲ್ಲದೆ ಅಲಿತಿದ್ದಾರೋ. ಇವಾಗಂತೂ ಯೋಗ್ಯತೆಗೆ ಬೆಲೆ ಇಲ್ಲಪ್ಪ, ಶಿಫಾರಸ್ ಬೇಕು. ನನ್ನ ಪ್ರೇಕ್ಷಕರೇ, ಸೀಟಿಗೆ ಲಂಚ, ಓಟಿಗೆ ಲಂಚ, ರಿಸಲ್ಟಿಗೆ ಲಂಚ, ಕೆಲಸಕ್ಕೆ ಲಂಚ. ಲಂಚ ಇಲ್ಲದೆ ಇಲ್ಲಿ ಯಾವುದೂ ನಡೆಯಲ್ಲ. ಓ ಹಲೋ ಬ್ರದರ್, ಏನು ಮಾಡ್ಕೊತಿದ್ದೀರಾ? ಏನು ಹುಚ್ಚ? ಹೌದು ಸರ್, ಹುಚ್ಚಾನೆ. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದರೂ ನಮ್ಮ ದೇಶದಲ್ಲಿ ಕೆಲಸ ಸಿಗಬೇಕಂದ್ರೆ ಇನ್ಫ್ಲುಯೆನ್ಸ್ ಗ್ರ್ಯಾಂಡ್ ಆಗಿರಬೇಕು ಅಥವಾ ಬ್ಯಾಕ್ಗ್ರೌಂಡ್ ಜೋರಾಗಿರ್ಬೇಕು. ಇವೆರಡು ಇಲ್ಲದೆ ಇರೋ ಹುಚ್ಚಾನೆ. ಜಾಬ್ ಇಲ್ಲ ಅಂದರೆ ಸಾಯಬೇಕು ಅಂದ್ಕೊಂಡಿದೀಯಾ? ಟ್ರೈ ಮಾಡಬೇಕಲ್ವಾ ಸರ್? ಎಲ್ಲ ಪ್ರಯತ್ನ ಮಾಡಿ ಸಾಕಾಯ್ತು ಸರ್, ಅದಕ್ಕೆ ಲಾಸ್ಟಿಗೆ ಸಾಯೋದು ನಿರ್ಧಾರನೇ ಮಾಡಿಬಿಟ್ಟೆ. ಅಷ್ಟೇ ತಾನೇ? ನೆಕ್ಸ್ಟ್ ಮಂತ್ ನನ್ನ ಕಂಪ್ನೀಲಿ ಇಂಟರ್ವ್ಯೂ ಇದೆ. ಇದೇ ನನ್ನ ವಿಸಿಟಿಂಗ್ ಕಾರ್ಡ್, ಟ್ರೈ ಮಾಡು, ಜಾಬ್ ಸಿಕ್ಕೇ ಸಿಗುತ್ತೆ. ಸಾಯೋ ಜೀವನ ಕಾಪಾಡಿ ಈ ಜೀವಕ್ಕೆ ಒಂದು ಜೀವನ ಕೊಟ್ಟಿದ್ದೀರಾ. ನಿಮ್ಮನ್ನು ಆ ದೇವರೇ ಕಳಿಸಿದ್ದಾನೇನು? ನಿನ್ನ ಕಾಪಾಡಿದ್ದು ನಾನಲ್ಲ ಗುರು, ನಿಮ್ಮಮ್ಮ. ಟೈಮಿಗೆ ಸರಿಯಾಗಿ ನಿಮ್ಮಮ್ಮ ಬಂದು ಹೇಳದೇ ಇದ್ದರೆ ನಾನು ನಿನ್ನ ಕಾಪಾಡೋಕ್ಕೆ ಆಗ್ತಿದ್ದಿಲ್ಲ. ಏನು ಅಮ್ಮನ? ಹೌದು ಬ್ರದರ್, ನಿಮ್ಮಮ್ಮನೇ ಹೇಳಿದ್ದು. ಕೆಳಗಡೆ ಇದ್ದಾರೆ. ಏನು ಹೇಳ್ತಾ ಇದ್ದೀರಾ ಸರ್? ನಮ್ಮಮ್ಮ ತೀರೋಗಿ ಎಷ್ಟೋ ವರ್ಷಗಳಾಯಿತು. ಇದ್ದಾರೆ ಬ್ರದರ್, ಇವಾಗ ತಾನೇ ನೋಡಿದ್ದೀನಿ. ಕೆಳಗಡೆ ಇದ್ದಾರೆ, ಫೋಟೋ ಕೂಡ ತಗೊಂಡಿದ್ದೀನಿ ನೋಡಿ. ಕಂದ, ಮುದ್ದು ಮಗನೇ, ನಮ್ಮ ಆಶೀರ್ವಾದ ನಿನ್ ಜೊತೆ ಯಾವಾಗ್ಲೂ ಇರುತ್ತೆ. ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ನೊಂದ್ಕೊಳ್ಳೋರಿಗೆ ನಾನು ಹೇಳೋದೇನೆಂದರೆ, ಅವ್ರು ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ. ನೀವು ತಗೊಳ್ಳೋ ತಪ್ಪು ನಿರ್ಧಾರಗಳನ್ನು ಅವರು ಸರಿ ಮಾಡ್ತಾನೆ ಇರ್ತಾರೆ. ಯಾವುದೋ ಒಂದು ರೂಪದಲ್ಲಿ ಬಂದು ಕಳಿಸಿ.